ಈ ವಾರ ಬಿಗ್ ಬಾಸ್ ರಣಾಂಗಣವಾಗಿದೆ. ನಾಮಿನೇಷನ್ ಪ್ರಕ್ರಿಯೆ ಜೋರಾಗಿದೆ. ಅದರಲ್ಲೂ ಗಿಲ್ಲಿ ಅವರನ್ನೇ ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ. ಗ್ರೂಪಿಸಂ ಮಾಡ್ಕೊಂಡಿದ್ದ ಅಶ್ವಿನಿ, ಧ್ರುವಂತ್, ಜಾನ್ವಿ ಮಧ್ಯೆ ಬಿರುಕು ಮೂಡಿದೆ. ಅಶ್ವಿನಿ ಹಾಗೂ ಜಾನ್ವಿ ಮೇಲೆ ಕಿರುಚಾಡಿದ್ದಾರೆ ಧ್ರುವಂತ್. ಅಶ್ವಿನಿ ಫೇಕ್. ಹೌದು, ಸದಸ್ಯರ ಬಟ್ಟೆಯನ್ನ ಕಲ್ಲಿಗೆ ಹೊಡೆಯುತ್ತಾ ಕೊಳೆಯನ್ನ ತೆಗೆಯುತ್ತಾ ನಾಮಿನೇಟ್ ಮಾಡಬೇಕು. ಅದರಲ್ಲಿ ಮೊದಲು ರಕ್ಷಿತಾ ಗಿಲ್ಲಿಯ ಹೆಸರನ್ನ ಹೇಳಿದ್ದಾರೆ. ಧ್ರುವಂತ್ ಕೂಡ ಅಶ್ವಿನಿ ಹೆಸರನ್ನ ಸೂಚಿಸಿ ಫೇಕ್ ಮುಖವಾಡ ಹಾಕಿಕೊಂಡಿರೋದು ಅಶ್ವಿನಿ ಗೌಡ ಅವರು. ಈ ಮನೆಯನ್ನ ಜಾನ್ವಿ ಹಾಗೂ ಅಶ್ವಿನಿ ಅಷ್ಟು ಮಿಸ್ಲೀಡ್ ಮಾಡಿರೋದು ಯಾರು ಇಲ್ಲ ಎಂದಿದ್ದಾರೆ. ಇದರಿಂದ ಕೋಪಗೊಂಡ ಅಶ್ವಿನಿ, ಧ್ರುವಂತ್ ಅವರೇ ಫೇಕ್, ನನ್ನ ಜಾನ್ವಿ ಅವರನ್ನ ಅವರ ತೆಕ್ಕೆಗೆ ತೆಗೆದುಕೊಳ್ಳಲು ನೋಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ಮಲ್ಲಮ್ಮ ತರ ಅಲ್ಲ ನಾವು ನಿಮ್ಮ ತೆಕ್ಕೆಗೆ ಬೀಳೋಕೆ ಎಂದು ಅಬ್ಬರಿಸಿದ್ದಾರೆ ಅಶ್ವಿನಿ. ಫೇಕ್ ಅಲ್ಲಿ ಮಾತಾಡೋ ನಿಮಗೆ ಇಷ್ಟು ಇರಬೇಕಾದ್ರೆ ತಾಕತ್ತು ತೋರಿಸೋ ನನಗೆ ಎಷ್ಟು ಇರಬೇಡ ಎಂದು ಕೂಗಾಡಿದ್ದಾರೆ ಅಶ್ವಿನಿ. ಅಶ್ವಿನಿ ಮೇಲೆ ಕೆಂಡ ಆಗ್ತಿರೋ ಧ್ರುವಂತ್. ಹೌದು, ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳನ್ನ ಮಾಡಲಾಗಿತ್ತು. ಒಂದು ಗಿಲ್ಲಿ ತಂಡ ಆದ್ರೆ ಇನ್ನೊಂದು ಅಶ್ವಿನಿ ಗೌಡ. ಆದ್ರೆ ಧ್ರುವಂತ್ ಅವರಿಗೆ ಆಟ ಆಡಲು ಅವಕಾಶ ನೀಡಲು ಅಶ್ವಿನಿ ಹಿಂದೇಟು ಹಾಕಿದ್ರು. ಬಳಿಕ ಹೇಗೋ ವಾದ ಮಾಡಿ ಆಟವನ್ನ ಆಡಿ ಗೆದ್ದು ತೋರಿಸಿದ್ರು. ನನಗೆ ಅವಕಾಶ ಕೊಡ್ತಿರ್ಲಿಲ್ಲ, ಅಶ್ವಿನಿ ಮೇಡಮ್ ತಾನು ಹೇಳಿದ್ದೆ ಆಗ್ಬೇಕು ಅಂತಾರೆ ಅಂತ ರಘು ಅವರ ಬಳಿಯೂ ಧ್ರುವಂತ್ ಅಸಮಾಧಾನ ಹೊರಹಾಕಿದ್ರು. ಅಶ್ವಿನಿ ಹಾಗೂ ರಘು ವಾದ ಆದಾಗಲೂ ಅಶ್ವಿನಿ ಗೌಡ ಮುಂದೆ ಹೋಗಿ ಏನು ನಡೆಯಿತು ಅಂತ ಗೊತ್ತಿಲ್ಲ ಎಂದು ಧ್ರುವಂತ್ ಹೇಳಿದ್ರು. ಅಷ್ಟೇ ಅಲ್ಲ, ಗಿಲ್ಲಿ ಟೀಮ್ ನಲ್ಲಿಯೂ ಆಟ ಆಡಿದ್ರು. ಈ ಬಗ್ಗೆ ಅಶ್ವಿನಿ ಅವರು ಜಾನ್ವಿ ಅವರ ಬಳಿ ಅಸಮಾಧಾನ ಹೊರಹಾಕಿದ್ರು. ನಮ್ಮ ಜೊತೆ ಇದ್ದುಕೊಂಡು ಹಿಂದೆಯಿಂದ ಚೂರಿ ಹಾಕೋದು ಹೀಗೆ ಎಂದು ಮಾತನಾಡಿಕೊಂಡಿದ್ರು. ಕಳಪೆ ಸಮಯದಲ್ಲೂ ಧ್ರುವಂತ್ ಅಶ್ವಿನಿ ಅವರ ಹೆಸರನ್ನ ಸೂಚಿಸಿದ್ರು. ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರೆ. ಆ ಮಾತಿಗೆ ಬಹುಶಃ ಅಶ್ವಿನಿ ಅವರು ಬಹಳ ಸೂಕ್ತವಾಗಿ ಸೂಟ್ ಆಗ್ತಾರೆ. ನನ್ನನ್ನ ಆಟ ಆಡೋಕೆ ಬಿಡ್ತಾರೆ ಅಂದುಕೊಂಡಿದ್ದೆ, ಆದ್ರೆ ರೂಮ್ಗೆ ಬಂದು ಧನುಷ್ ಹೆಸರನ್ನ ಹೇಳಿದ್ರು. ನಿನ್ನೆ ಹೋಗಿ ಅವರ ಆಟ ಆಡಿ ಗೆದ್ದಿದ್ದಾರೆ. ಈಗ ನನ್ನ ಸರದಿ ಅಂದ್ರೆ ಕೇಳಲಿಲ್ಲ, ಕ್ಯಾಪ್ಟನ್ ಆಗಿ ನನ್ನ ನಿರ್ಣಯ ತಗೊಳ್ತೀನಿ ಅಂತಾರೆ. ಆಗ ನನಗೆ ಟ್ರಿಗರ್ ಆಗುತ್ತೆ. ಈ ಆಟ ನಾನು ಆಡಲೇಬೇಕು ಅಂತ ನಿಲುವು ತೆಗೆದುಕೊಳ್ತೀನಿ ಎಂದು ಹೇಳಿದ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.